ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ಪೂಜೆ ಎಲ್ಲ ಮಾಡ್ಕೊಂಡಿದ್ದೀವಿ. ನಿನ್ನೆ ಜಾಸ್ತಿ ನೋಡೋದು ಎಲ್ಲರೂ ಅದಕ್ಕೆ ಬಟ್ಟೆ ಅಲ್ಲೇ ಬಿಡ್ಬೋದು ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಕೂಡ ಚೆನ್ನಾಗಿದ್ದೀವಿ. ಇದು ಬಂದು ವೈಕುಂಠ ಏಕಾದಶಿ ದಿವಸದ್ದು ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿ ಆಗ್ತಿದ್ದೀವಿ. ಬೆಳಗ್ಗೆನೇ ಹೋಗಬೇಕಾಗಿತ್ತು, ತುಂಬ ಲೇಟ್ ಆಗೋಯಿತು. ಆಲ್ರೆಡಿ ಇವಾಗ 11:30 ಆಗಿ ಹೋಗಿದೆ. ಇವಾಗ ಹೊರಡ್ತಾ ಇದ್ವಿ. ಇಲ್ಲೇ ನಮ್ಮ ಮನೆ ಹತ್ರ ಆನಂದ್ ನಗರ ಹತ್ರ ಒಂದು ವೆಂಕಟೇಶ್ವರ ದೇವಸ್ಥಾನ ಇದೆ, ತುಂಬ ಫೇಮಸ್ ಅಂತಲೇ ಹೇಳ್ಬೋದು. ಸೊ ಇವಾಗ ಅಲ್ಲಿ ಹೋಗ್ತಾ ಇದ್ದೀವಿ. ಅಮ್ಮ ಎಲ್ಲ ರೆಡಿ ಆಗಿದ್ದಾರೆ. ಸನ್ನಿಧಿನ ರೆಡಿ ಮಾಡಿದ್ದಾಳೆ. ಪೂಜೆ ಎಲ್ಲ ಆಗಿದೆ. ಸೊ ಪೂಜೆ ಎಲ್ಲ ಮಾಡ್ಕೊಂಡಿದ್ದೀವಿ. ಟೈಮ್ ನೋಡ್ತಾ ಇರ್ಬೋದು, 11:30. ನಾನು ಹೇಳಿದಾಗೆ 11:30 ಆಗೋಯ್ತು. ಮಕ್ಕಳೆಲ್ಲ ರೆಡಿ ಮಾಡಿಸ್ಕೊಂಡು ತಿಂಡಿ ಎಲ್ಲ ಏನೂ ಮಾಡಿಲ್ಲ. ಸೊ ತಿಂಡಿ ಮಾಡಿದೆ ಉಪ್ಪಿಟ್ಟು, ಆದರೆ ಉಪ್ಪಿಟ್ಟು ಇನ್ನೂ ತಿಂದಿಲ್ಲ. ನೋಡಿ ಉಪ್ಪಿಟ್ಟು ಮಾಡಿದ್ದೀವಿ. ಸೊ ದೇವಸ್ಥಾನಕ್ಕೆ ಹೋಗಿ ಬಂದು 1:26 ಉಪವಾಸ ಇರೋಣ ಅಂತ ಅಂದ್ಕೊಂಡು ದೇವದರ್ಶನ ಎಲ್ಲ ಮಾಡ್ಕೊಂಡು ಬಂದಮೇಲೆ ತಿಂಡಿ ತಿಂತೀವಿ. ಸೊ ಇವತ್ತು ಅವರೆಕಾಳು ಉಪ್ಪಿಟ್ಟು ಸ್ಪೆಷಲ್ ಮಾಡಿದ್ದೀವಿ ಅಮ್ಮ ಮನೇಲಿ. ಇವಾಗ ಹಾಲಿಡೇಸ್ ಇದೆ ಅಲ್ಲ, ಕ್ರಿಸ್ಮಸ್ ಹಾಲಿಡೇಸು, ಒಂದು 15 ಡೇಸ್ ಲೀವ್ ಕೊಟ್ಟಿದ್ರು. ಸೊ ಅದಕ್ಕೋಸ್ಕರ ಇನ್ನೆಲ್ಲಿ ಅಮ್ಮ ಮನೆ ಇಲ್ಲೇ ಇರೋದ್ರಿಂದ ಬೇರೆ ಎಲ್ಲೂ ಹೊರಗಡೆ ಹೋಗೋಕ್ಕಾಗಿಲ್ಲ. ನನ್ನ ತಂಗಿಯವರು ಬಂದು ಒಂದು 2 ಡೇಸ್ ಇಟ್ಬಿಟ್ಟು ಹೋದರು. ಅವ್ರಿಗೆ ಜಾಸ್ತಿ ಡೇಸ್ ಹಾಲಿಡೇಸ್ ಇರಲಿಲ್ಲ, ಒಂದು 2 ಡೇಸ್ ಇತ್ತು ಅಷ್ಟೇ. ಸೊ ಅದಕ್ಕೋಸ್ಕರ ಇವತ್ತೀಗ ದೇವಸ್ಥಾನಕ್ಕೆ ಹೋಗಬೇಕು. ಆನ್ ದ ವೇ ಹೋಗ್ಬೇಕಾದ್ರೆ ತೋರಿಸ್ತೀನಿ ದೇವಸ್ಥಾನ ಹೇಗಿದೆ ಅಂತ. ಬಟ್ ಒಳಗಡೆ ವೀಡಿಯೋ ಎಲ್ಲ ಏನು ಅಲೋ ಇರೋದಿಲ್ಲ. ಎಲ್ಲರಿಗೂ ವೈಕುಂಠ ಏಕಾದಶಿಯ ಶುಭಾಶಯಗಳೊಂದಿಗೆ ಈ ವಿಡಿಯೋನ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಅಪ್ಪಾಜಿ ರೆಡಿ ಆಗ್ತಾವ್ರಿ. ಬೇಗ ಬನ್ನಿ ಅಪ್ಪಾಜಿ, ನಿಮ್ಮದೇ ಲೇಟು. ನೋಡಿ ಮೀರು ಅಪ್ಪಾಜಿ ರೆಡಿ ಆದರು. ಟೈಮ್ ಆಗೋಯ್ತು, 11:30 ಆಗೋಯ್ತಲ್ಲ. ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆಲ್ರೆಡಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ತುಂಬ ಥ್ಯಾಂಕ್ ಯು. ಹೀಗೆ ನಮಗೆ ಸಪೋರ್ಟ್ ಮಾಡ್ತೀರಿ. ಸೊ ಫೈನಲಿ ಎಲ್ಲ ರೆಡಿ ಆದ್ವಿ. ಮಕ್ಕಳು ನೋಡಿದ್ರೆ ಟೈಮ್ ಸಿಕ್ಕರೆ ಸಾಕು ಒಂದು ಗೇಮ್ ಆಡೋಕ್ಕೆ ಶುರು ಮಾಡ್ಕೊಂಡು ಬಿಡ್ತಾರೆ. ಸೊ ಇವಾಗ ಹಾಲಿಡೇಸ್ ಇರೋದ್ರಿಂದ ಅವರು ಇನ್ ಟೈಮು ಸ್ವಲ್ಪ ಎಲ್ಲ ಚೇಂಜಸ್ ಆಗಿದೆ ಅಂತಲೇ ಹೇಳ್ಬೋದು. 15 ಡೇಸ್ ಲೀವ್ ಕೊಟ್ಟಿದ್ದರು. ಸೊ ಅದರಲ್ಲಿ ಹಾಲಿಡೇಲಿ ಚೆನ್ನಾಗಿ ಮಜಾ ಮಾಡಿಕೊಂಡು ಹೇಗೆ ಬೇಕು ಹಾಗೆ ಚೆನ್ನಾಗಿದ್ರು. ಸೊ ಫೈನಲಿ ಈಗೆಲ್ಲ ಹೊರಟಿದ್ದೀವಿ. ಇವಾಗ ಬಾಕ್ಲು ಹಾಕೊಂಡು ಓಡ್ತಾ ಇದ್ದೀವಿ ದೇವಸ್ಥಾನಕ್ಕೆ. ನಡಿ ಚಿಂಟು 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 ಚಿಂಟು. ನಾವು ಸನ್ನಿಧಿಗೆ ಚಿಂಟು ಚಿಂಟು ಅಂತಲೇ ಸ್ವಲ್ಪ ಕರೆಯೋದು. ಸೊ ಅದಕ್ಕೋಸ್ಕರ ದೇವಸ್ಥಾನಕ್ಕೆ ಸ್ಲಿಪ್ಪರ್ ಏನು ಬೇಡ ಬರಪ್ಪ. ನಿಂಗೆ ಬೇಕಾ? ಜೇಜಿಗೆ ಹೋಗ್ತೀವಲ್ಲ, ಏನಿಗೆ ಸ್ಲಿಪ್ಪರು? ಸರಿ ಹಾಕು, ನಂಗೆ ಬೇಡ. ಅದು ಹಂಗೆ ಮೂತಿ ಸ್ಮೈಲ್ ಮಾಡಬೇಕು. ಮುಡ್ತ ನೋಡಲಿ. ಹೌದಾ? ಕನ್ನಡಕ ಮೇಲ್ ಹಾಕೊಳ್ಳೋದು ಮಾತ್ರ ಬಿಡ್ಲಿಲ್ಲ. ಇವಾಗ ಹೊಸ ರೋಡಿಂದ ಹೊರಟಿದ್ದೀವಿ. ಇಲ್ಲಿಂದ ಒಂದು ಎಷ್ಟು 3 ಕಿಲೋಮೀಟರ್ ಇದೆಯಾ? 4 ಅಪ್ಪಾಜಿ? 4 ಕಿಲೋಮೀಟರ್ ಇರ್ಬೋದು ಅನಿಸುತ್ತೆ. ಸ್ಟ್ರೈಟ್ ಹೋಗಿ ಸಿಗ್ನಲ್ ಹೈವೇ ಸಿಗುತ್ತೆ, ಹೊಸ ರೋಡ್ ಹೈವೇಲಿ ನಾವು ಲೆಫ್ಟ್ ತಗೊಂಡ್ರೆ ಸ್ಟ್ರೈಟ್ ಒಂದೇ ರೋಡು. ಎಲೆಕ್ಟ್ರಾನಿಕ್ ಸಿಟಿ ಆದಮೇಲೆ ಉಸ್ಕೂರು ಸಿಗುತ್ತೆ. ಉಸ್ಕೂರು ಆದಮೇಲೆ ನೆಕ್ಸ್ಟ್ ಅನಂತ್ ನಗರ್ ಲೆಫ್ಟ್ ತಗೊಂಡ್ರೆ ಅಲ್ಲೇ ನಾವು ಹೋಗ್ತಾ ಇರೋ ವೆಂಕಟೇಶ್ವರ ದೇವಸ್ಥಾನ ಇರೋದು. ಕಟ್ಟಿಂಗ್ ಯಾರು ಚಿನ್ನಿ ಮಾಡಿದ್ ನಿಂಗೆ? ನಾನು ಮಾಡಿದ್ನಾ?
ಚೆನ್ನಾಗಿ ಮಾಡಿದ್ದೀವಿ ಕಟ್ಟಿಂಗು. ಇದು ಕಾಲರ್ದು ಬಟನ್ ತೆಗಿ, ಚೆನ್ನಾಗಿ ಕಾಣ್ತಾರ ತೆಗಿಯಪ್ಪ. ಆಯ್ತು ಬಿಡು. ಟ್ರಾಫಿಕ್ ಹೈವೇಗೆ ಬಂದ್ವಿ. ಇದು ಹೊಸೂರು ಮೇನ್ ರೋಡು, ಚಂದಾಪುರ ಎಲೆಕ್ಟ್ರಾನಿಕ್ ಸಿಟಿ ಹತ್ತಿಬೇಲೆ ಆ ಥರ ಹೋಗ್ತೀವಲ್ಲ, ಅದು ಸ್ಟ್ರೈಟ್ ರೋಡ್. ಇದು ಲೆಫ್ಟ್ ತಗೊಳ್ತಾ ಇದ್ದೀವಿ. ಇದೇನಿಲ್ಲ, ನಮಗೊಂದು 3 to 4 ಕಿಲೋಮೀಟರ್ಸ್ ಆಗುತ್ತಷ್ಟೇ. ಸೊ ನಾವು ಸ್ಕೂಲ್ಗೆ ಹೋಗ್ತಾಳಲ್ಲ ಸನ್ನಿಧಿನು ಮತ್ತು ಖುಷಿ ಅದ್ರ ನಿಯರ್ ಇರೋದು. ಮುಂಚೆ ನಾವು ಬಿಫೋರ್ ಅಲ್ಲೇ ಸ್ಟೇ ಆಗಿದ್ದು. ನಮಗೆ ತುಂಬ ಹತ್ರ ಇದು ದೇವಸ್ಥಾನ ಇರೋದು. ತುಂಬ ವಿಶೇಷ ಅಂತಲೇ ಹೇಳ್ಬೋದು. ಸಾಮಾನ್ಯವಾಗಿ ವೆಂಕಟೇಶ್ವರ ದೇವಸ್ಥಾನಗಳು ತುಂಬ ತೀರಾ ಕಡಿಮೆ ನಾವಿರೋ ಪ್ಲೇಸಸ್ಗಳಲ್ಲಿ. ಅಮ್ಮ ಮನೆ ಹತ್ರನೂ ಕಡಿಮೆ. ನೀವು ನೋಡ್ತಾ ಇದ್ದೀರಲ್ಲ M5 ಮಾಲ್ ಇದು. ಸೊ ಇವಾಗಂತೂ ಕ್ರಿಸ್ಮಸ್ ಸೆಲೆಬ್ರೇಷನ್ ಹಾಗೆ ನ್ಯೂ ಇಯರ್ ಎರಡೂ ಒಂದೇ ಬಂದಿರೋದ್ರಿಂದ ಇಲ್ಲಿ ಸ್ವಲ್ಪ ಎಲ್ಲ ಡಿಸೈನಾಗಿ ಮಾಡ್ಕೊಂಡಿದ್ದಾರೆ. ಮಕ್ಕಳಂತೂ ಹೋಗಬೇಕು ಅಂತ ಹೇಳ್ತಾನೆ ಇದ್ದಾರೆ. ಸೊ 2 ಸತಿ ಕರ್ಕೊಂಡು ಹೋಗಿದ್ದೀನಿ ಆಲ್ರೆಡಿ. ಮತ್ತೆ ಇನ್ನೊಂದು ಸತಿ ಹೋಗಬೇಕು ಅಂತ ಸನ್ನಿಧಿ ಅಂತೂ ತುಂಬ ಹಠ ಮಾಡ್ತಿದ್ದಾಳೆ ಇವಾಗ ಹಾಲಿಡೇಸ್ ಇರೋದ್ರಿಂದ. ಸೊ ಅಮ್ಮ ಮನೇಲಿ ಹಾಲಿಡೇ ಇತ್ತಲ್ಲ ಅಂತ ಹೇಳ್ಬಿಟ್ಟು ಒಂದು 10 days ಇತ್ತು. 15 days ಅಂತ ಅನ್ಕೊಳ್ಳಿ, ಅರೌಂಡು ಸಾಟರ್ಡೆ ಸಂಡೇ ಎಲ್ಲ ಸೇರಿದ್ರೆ. ಸೊ ಬ್ಯಾಡ್ ಹ್ಯಾಬಿಟ್ ಕಲ್ತಿದ್ದಾಳೆ ಸನ್ನಿಧಿ ಅಂತ. ನಿನ್ನೆ ಜಾಸ್ತಿ ನೋಡೋದು ಎಲ್ಲರೂ, ಅದಕ್ಕೆ ಚಿಕ್ಕ ಪಾಪು ಅಲ್ವಾ ಅಂತ. ಮತ್ತೆ ಲೆಫ್ಟ್ ತಗೊಳ್ಬೇಕು. ಇಲ್ಲಿ ನೋಡಿ ಟ್ರೆಂಡ್ ಇದೆ ಎಲ್ಲ, ಇವಾಗ ಹೊಸದಾಗಿ ಮಾಡ್ತಾ ಇದ್ದಾರೆ. ದಿನ ಹೊಸ ಹೊಸ ಡ್ರೆಸ್ ತಗೋಬೋದಾಯ್ತು, ಇಲ್ಲಿದ್ದಿದ್ರೆ ಮಿಸ್ ಆಗೋಯ್ತೆ. ಸೊ ಒಂದೇ ರೋಡ್ ಆಗುತ್ತೆ, ನಿಮಗೆ ಈಸಿ ಆಗುತ್ತೆ. ಯಾರ ಈ ನಿಯರ್ ಬೈ ಅನಂತನಗರ ಎಲೆಕ್ಟ್ರಾನಿಕ್ ಸಿಟಿ ಆ ಸೈಡ್ ಇರೋರು ಮತ್ತು ಚಂದಾಪುರ ಹತ್ತಿಬೇಲೆ ಯಾರು ತುಂಬ ವೆಂಕಟೇಶ್ವರ ದೇವಸ್ಥಾನ ನಿಮ್ಗೆ ಏನಾರ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ಈ ಮೀನಲ್ಲಿ ಬಂದರೆ ನಿಮಗೆ ಸಿಗುತ್ತೆ. ಇಲ್ಲೂ ಅಷ್ಟೇ ತುಂಬ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳೇ ಜಾಸ್ತಿ ಇರೋದು. ಇಂಡಿವಿಜುವಲ್ ಹೌಸಸ್ಗಳಿಂದ ಅಪಾರ್ಟ್ಮೆಂಟ್ಗಳೇ ಜಾಸ್ತಿ. ಹಾಗೆ ನಮಗೆ ಲೆಫ್ಟ್ ಸೈಡಲ್ಲಿ ಉಡುಪಿ ಆರಾಧ್ಯ, ಇದು ರೀಸೆಂಟಾಗಿ ಒಂದು 2 years ಆಯಿತು ಓಪನ್ ಆಗಿ. ನಾವು ಮುಂಚೆ ಇಲ್ಲೇ ಇದ್ದಿದ್ದರಿಂದ ಅನಂತನಗರಲ್ಲಿ ಇದ್ದರಿಂದ ನಮಗೆ ಸ್ವಲ್ಪ ಏರಿಯಾಗಳೆಲ್ಲ ತುಂಬ ಚೆನ್ನಾಗಿ ಗೊತ್ತು. ಸೊ ಅದಕ್ಕೋಸ್ಕರ ನಾನು ನೀಟಾಗಿ ಎಲ್ಲ ನಿಮಗೆ ಲೊಕೇಶನ್ದೆಲ್ಲ ಹೇಳೋಕ್ಕೆ ಸಾಧ್ಯ ಆಗ್ತಿದೆ. ಸೊ ಇದು ಮೇನ್ ಗೇಟ್ ಇದೆ, ಟ್ರಾಫಿಕ್ ಇದೆ. ಸೊ ನಮಗೆ ಪಾರ್ಕಿಂಗ್ ಅವೈಲೇಬಲ್ ಇರಲಿಲ್ಲ, ಫುಲ್ಲು ಕ್ಲೋಸ್ ಮಾಡಿದ್ದಾರೆ. ಸೊ ಪಾರ್ಕಿಂಗ್ ನಾವು ನೆಕ್ಸ್ಟ್ ರೋಡಲ್ಲಿ ಪಾರ್ಕ್ ಮಾಡಿಕೊಂಡು ಮತ್ತು ಶಾರ್ಟ್ಕಟಲ್ಲಿ ಮೇನ್ ಎಂಟ್ರೆನ್ಸಿಗೆ ಬರ್ತೀವಿ. ನಮ್ಮ ಹಸ್ಬೆಂಡ್ ಅವರು ಕೆಲಸಕ್ಕೆ ಹೋಗಿದ್ರು. ಸೊ ಅವರು ಇಲ್ಲಿಂದನೇ ಬಂದು ಜಾಯ್ನ್ ಆಗ್ತೀನಿ ಅಂತ ಹೇಳಿದ್ರು. ಸೊ ನಾವು ಈ ಕಡೆಯಿಂದ ಬಂದ್ವಿ ಅಮ್ಮ ಮನೆಯಿಂದ, ಅವರು ಮನೆಯಿಂದ ರೆಡಿಯಾಗಿ ಬರ್ತೀನಿ ಅಂತ ಹೇಳಿದರು. ಸೊ ಫೈನಲಿ ಎಲ್ಲ ಇವಾಗ ದೇವಸ್ಥಾನದ ಹತ್ರ ಬಂದಿದ್ದೀವಿ. ನಾರ್ಮಲಾಗಿ ಇವಾಗ ಹಾಲಿಡೇಸ್ ಸ್ವಲ್ಪ ಇರೋದ್ರಿಂದ ರಶ್ಶು ಮಾರ್ನಿಂಗ್ ಅಂದರೆ ಸ್ವಲ್ಪ ಪರವಾಗಿಲ್ಲ ಅಂತಲೇ ಹೇಳ್ಬೋದು. ಈವ್ನಿಂಗ್ ಅಂತೂ ತುಂಬ ರಶ್ ಅಂದರೆ ರಶ್ ಇರುತ್ತೆ, ಕಾಲಿಡೋಕ್ಕೂ ಸಹ ಸಾಧ್ಯ ಇರಲ್ಲ, ಅಷ್ಟು ರಶ್ ಇರುತ್ತೆ. ಓಕೆ, ಇದು ಬಂದು ಒಂದು ಟ್ರಸ್ಟ್ ಈ ಥರ ಮಾಡ್ಕೊಂಡಿದ್ದಾರೆ ದೇವಸ್ಥಾನ. ಅಲ್ಲಿ ನಾವು ಅವಾಗವಾಗ ಹೋಗಿ ಮೀಟ್ ಮಾಡ್ಕೊಳ್ತಾ ಇದ್ವಿ. ಸೊ ಬಿಸಿಲು ತುಂಬ ಕಾಲಿಡೋಕ್ಕೂ ಆಗ್ತಾಯಿಲ್ಲ. ಸನ್ನಿಧಿ ಅಂತೂ ತುಂಬ ಬಿಸಿಲನ್ನ ಕಾಲು ಸುಡ್ತಿದೆ ಅಂತ ಹೇಳ್ತಾನೆ ಇದ್ಲು. ಸೊ ಫೈನಲಿ ನಮ್ಮ ಹಸ್ಬೆಂಡ್ ಅವರು ಬಂದು ಜಾಯ್ನ್ ಆದರು. ಇವಾಗ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಜನ ಸ್ವಲ್ಪ ಕಡಿಮೆ ಇದ್ದಿದ್ದರಿಂದ ಫರ್ಲಾಂಗು ತುಂಬ ಒಂದು ಅರ್ಧ ವೇಷ್ಟು ನಡ್ಕೊಂಡೇ ಬರಬೇಕಿತ್ತು. ಅವರೇನು ರೂಲ್ ಹಾಕಿದಾರಲ್ಲ ಅದರೊಳಗಡೆ ಹೋಗಿ ಅಲ್ಲೇ ನಡ್ಕೊಂಡು ಬರಬೇಕು. ಬಿಸಿಲು ಕೂಡ ಇದ್ದಿದ್ದರಿಂದ ಸ್ವಲ್ಪ ಕಾಲು ಸಹ ಸುಡ್ತಾನೆ ಇತ್ತು. ಸನ್ನಿಧಿ ಆಗಲ್ಲ ಅಂತ ಹೇಳ್ತೇನೆ. ಸೊ ಫೈನಲಿ ನಾವು ಬಂದು ಇವಾಗ ದೇವಸ್ಥಾನದ ಹತ್ರ ರೀಚ್ ಆಗ್ತಾ ಇದ್ದೀವಿ. ವೈಕುಂಠ ಏಕಾದಶಿ ವಿಶೇಷ ಅಂದರೆ ಒಬ್ಬೊಬ್ಬರು ಉಪವಾಸ ಮಾಡ್ತಾರೆ, ನೀರು ಸಹ ಕುಡಿಯೋದಿಲ್ಲ. ಸೊ ಅವರವರ ಅದು ಹೇಗೆ ಅವ್ರ ಮೈಂಡ್ಸೆಟ್ ಇಟ್ಕೊಂಡಿರುತ್ತೆ, ಅವ್ರು ಏನು ಸಂಕಲ್ಪ ಮಾಡ್ಕೊಂಡಿದ್ದಾರೆ ಅದು ಅವರವರಿಗೆ ಬಿಟ್ಟಿದ್ದಲ್ವ. ಅದು ನಾವು ಹೇಗೆ ಹೇಳೋಕ್ಕಾಗುತ್ತೆ, ಹೀಗೆ ಮಾಡಬೇಕು ಹಾಗೆ ಮಾಡೋದು ಅನ್ನೋದು ಏನಿಲ್ಲ. ದೇವ್ರಿಗೆ ಎಲ್ಲನೂ ಗೊತ್ತಿರುತ್ತೆ, ಯಾರಿಗೆ ಯಾವ ರೀತಿ ಏನು ಕೊಡಬೇಕು ಅನ್ನೋದಲ್ವ. ಸೊ ನಮ್ಮ ಮನಸ್ಸಿಗೆ ಸಮಾಧಾನಕ್ಕೋಸ್ಕರ ನಾವು ಉಪವಾಸ ಮಾಡೋದಾಗೋದು ಅದು ಅವರವರಿಗೆ ಭಾವನೆಗೆ ಬಿಟ್ಟಿರುತ್ತೆ. ಸೊ ಫೈನಲಿ ಬಂದು ದೇವಸ್ಥಾನ ತಲುಪಿದ್ದೀವಿ. ನಾನು ಆಲ್ಮೋಸ್ಟ್ ವೀಡಿಯೋ ಅಲೋ ಇಲ್ಲ ಅಂತ ಅಂದ್ಕೊಂಡೆ. ನಾನು ಆಲ್ರೆಡಿ ಮುಂಚೆನೇ ಹೇಳಿದೆ ವೀಡಿಯೋ ಅಲೋ ಇಲ್ಲ ಅಂತ ಹೇಳ್ಕೊಂಡು ನಾನು ಇಲ್ಲಿ ಮೇನ್ ಎಂಟ್ರೆನ್ಸ್ ಏನಿದೆ ಅದು ಮಾತ್ರ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ತಾ ಇದ್ದೆ. ಬಟ್ ನಾನು ವೀಡಿಯೋ ಕ್ಯಾಪ್ಚರ್
ಬೇಕಾದಾಗ ಯಾರೂ ಸಹ ಹೇಳಲಿಲ್ಲ. ಇದು ದ್ವಾರದ ಬಾಗಿಲು, ಅಲ್ಲಿ ದರ್ಶನ ಮಾಡ್ಕೊಂಡು ಬಂದು ದ್ವಾರದಲ್ಲಿ ಬಂದು ಕನ್ನಡಿಲಿ ನಾವು ನೋಡ್ತೀವಲ್ವ ದೇವ್ರನ್ನ. ಸೊ ಅದು ಈ ಕಡೆ ರೆಡಿ ಮಾಡಿದರು. ಸೊ ಹೋಗೋಣ ಅಂತ ಒಳಗಡೆ ಹೋದ್ವಿ. ನಮಗೆ ಎಂಟ್ರೆನ್ಸು ತುಂಬ ಈಸಿಯಾಗಿ ಸಿಕ್ತು. ಅದೇ ಟೈಮ್ ಕರೆಕ್ಟಾಗಿ ಆರತಿ ಮಾಡ್ತಾಯಿದ್ರು. ನೀವು ನೋಡ್ತಾ ಇರ್ಬೋದು. ಯಾರಿಗೆಲ್ಲ ಈ ಥರ ಅದೃಷ್ಟ ಸಿಗುತ್ತೆ ಹೇಳಿ. ಹಾಗೆ ಕ್ಯಾಮ್ರಾ ವಿಡಿಯೋ ಮಾಡ್ಕೊಳ್ಳೋಕ್ಕೆ ನಾನು ಅವ್ರ ಹತ್ರನೇ ಕೇಳಿ ಪರ್ಮಿಷನ್ ತೊಗೊಂಡೆ. ಓಕೆ ಅಂತ ಹೇಳಿದ್ರು ಮಾಡ್ಕೊಳ್ಳಿ ಅಂತ. ಸ್ವಲ್ಪ ದೂರದಿಂದನೇ ಮಾಡ್ಕೊಂಡಿದ್ದೀನಿ. ಹತ್ರ ಝೂಮಿಂಗೆಲ್ಲ ಅಷ್ಟು ಮಾಡೋಕ್ಕಾಗಿಲ್ಲ. ನೀವು ನೋಡ್ತಾ ಇರ್ಬೋದು. ದರ್ಶನ ಮಾಡ್ಕೊಳ್ಳಿ. ಆ ಭಗವಂತ ಎಲ್ರಿಗೂ ಆಯಸ್ಸು ಆರೋಗ್ಯ ಭಾಗ್ಯ ಕೊಟ್ಟು ಎಲ್ಲ ಸಕ್ಸಸ್ ಆಗಲಿ ಜೀವನದಲ್ಲಿ ಅಂತ. ಸೊ ಫೈನಲಿ ನನಗೆ ತುಂಬ ಖುಷಿಯಾಯಿತು. ಇಷ್ಟು ಹತ್ರದಿಂದ ದರ್ಶನ ಮಾಡೋದಕ್ಕೆ ಯಾರು ಸಿಗುತ್ತೆ. ಅದು ಒಂದು ನಾವು ಹೋಗಿದ್ದ ಟೈಮು 12:30 ಆಗಿತ್ತಲ್ವ. ನಾವು ಹೊರಟು ಎಲ್ಲ ಹೋಗೋದಕ್ಕೆ ಅಲ್ಲಿ ದರ್ಶನದಲ್ಲಿ ಅವಾಗ ಆರತಿ ಸಮಯ ಆಗಿತ್ತು. ಜನಗಳನ್ನೆಲ್ಲ ಆಚೆನೇ ಸ್ಟಾಪ್ ಮಾಡಿದರು. ಯಾರೂ ಅಲೋವ್ ಇರಲಿಲ್ಲ ಒಳಗಡೆಗೆ. ನಾವು ನಮಗೆ ತುಂಬ ಗೊತ್ತಿರೋದ್ರಿಂದ ರಿಕ್ವೆಸ್ಟ್ ಮಾಡ್ಕೊಂಡು ಒಳಗಡೆ ಎಂಟ್ರಿ ತಗೊಂಡು ಆದಷ್ಟು ಸ್ವಲ್ಪ ಎಷ್ಟಾಗುತ್ತೆ ಅಷ್ಟನ್ನ ವಿಡಿಯೋ ಮಾಡಿಕೊಂಡೆ. ಆಪೋಸಿಟ್ಟು ನಮಗೆ ಒಂದು ಗರುಡ ದೇವರು ಸಹ ಇದೆ. ಈ ಕಡೆ ಲೆಫ್ಟ್ ಸೈಡಲ್ಲಿ ನಮಗೆ ಆಂಜನೇಯ ಟೆಂಪಲ್ ಇದೆ. ಸೊ ನಾವು ಒಳಗಡೆ ಎಂಟ್ರಿ ಆಗಿರೋದ್ರಿಂದ ಆ ಕಡೆ ಮತ್ತೆ ಹೋಗೋಕ್ಕೆ ಆಗಲಿಲ್ಲ, ಸಾಧ್ಯ ಆಗಲಿಲ್ಲ. ಸೊ ಅದನ್ನು ಹಾಗೆ ನಾನು ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡು ಭಗವಂತನ ದರ್ಶನ ಮಾಡ್ಕೊಂಡಿದ್ದು ಖುಷಿನೇ ಇತ್ತು. ಹಾಗೆ ಒಂದು ಪಾಸಿಟಿವ್ ವೈಬ್ಸ್ನ ತಗೊಂಡು ಎಲ್ಲರಿಗೂ ವೈಕುಂಠ ಏಕಾದಶಿ ದಿವಸ ಎಲ್ರಿಗೂ ಆಯಸ್ಸು ಆರೋಗ್ಯ ಭಾಗ್ಯ ಕೊಡಲಿ, ಅವ್ರು ಅಂದ್ಕೊಂಡಿದ್ದೆಲ್ಲ ನೆರವೇರಲಿ ಅಂತ ಆ ಭಗವಂತನ ಕೇಳ್ಕೊಳ್ತಾ ನೆಕ್ಸ್ಟು ಅಲ್ಲಿಂದ ದರ್ಶನ ಮಾಡಿಕೊಂಡು ಇಲ್ಲಿ ಗಣೇಶನ ದರ್ಶನ ಮಾಡ್ಕೊಂಡ್ವಿ. ಇದು ಅಷ್ಟೇ, ನಾವು ಒಳಗಡೆನೇ ಎಂಟ್ರೆನ್ಸ್ ಬಂದ್ರಿಂದ ನಮಗೆ ಅಲ್ಲಿ ಫ್ರಂಟಿಗೆ ಹೋಗೋಕ್ಕಾಗಲಿಲ್ಲ. ಸೊ ಫೈನಲಿ ಎಲ್ಲ ದರ್ಶನ ಮಾಡಿಕೊಂಡು ಹಾಗೆ ಲಕ್ಷ್ಮೀನ ವೆಂಕಟೇಶ್ವರನ ದರ್ಶನ ಮಾಡಿದ್ಮೇಲೆ ಲಕ್ಷ್ಮೀ ದರ್ಶನ ಮಾಡಿಲ್ಲ ಅಂದರೆ ಹೇಗಿರುತ್ತಲ್ವ, ಆ ಮಹಾಲಕ್ಷ್ಮಿನೂ ಸಹ ದರ್ಶನ ಮಾಡ್ಕೊಂಡ್ವಿ ಎಲ್ಲರೂ. ತುಂಬ ಖುಷಿ ಆಯಿತು ದರ್ಶನ ಮಾಡಿದ್ದು ಇದೆ ನೋಡಿ. ಸೊ ಡೋರ್ ಕ್ಲೋಸ್ ಮಾಡಿಬಿಟ್ಟಿದ್ರು, ಯಾಕೆ ಅಂತ ಗೊತ್ತಿಲ್ಲ ನನಗೆ. ಯಾವಾಗಲೂ ಓಪನ್ ಇರ್ತಿತ್ತು. ಸೊ ಇದೆಲ್ಲ ಆದಮೇಲೆ ನಾವೇನು ದ್ವಾರ ಮಾಡಿರ್ತಾರಲ್ವ ಅದನ್ನು ದರ್ಶನ ಮಾಡಿಕೊಂಡು ಸೊ ಫೈನಲಿ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಸೊ ವರ್ಷ ನಮಗಿದೆ ಹತ್ರ ಇರೋದ್ರಿಂದ ಇಲ್ಲೇ ಹೋಗ್ತೀವಿ ಜಾಸ್ತಿ. ನೋಡಿ ನನ್ನ ಮಗಳು ಎಷ್ಟು ಚೆನ್ನಾಗಿ ಹಾಕೋಳೆ. ಇವ್ರು ಚೆನ್ನಾಗಿ ಹಾಕೊಳ್ಳೋಕೆ ನಾನು ಚೆನ್ನಾಗಿ ಹಾಕಿಲ್ವಂತೆ ನೋಡಿ. ಹಿಂಗೆ ಎಳೆದ್ಬಿಟ್ಟವಳೆ. ನಾನು ಚೆನ್ನಾಗಿ ಹೇಳ್ತಿದ್ದೆ, ನೀನು ಮಾತಾಡಿಸ್ಕೊಂಡಿದ್ದೆ. ಸೊ ನಾನು ಹೇಳಿದಾಗೆ ರಾಮಕೃಷ್ಣಪುರದಲ್ಲೂ ಅಷ್ಟೇ ಇದೇ ರೀತಿ ನಾನು ತೋರಿಸಿದ್ದೀನಲ್ವ, ಅಲ್ಲಿ ಅಂದರೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಬಟ್ ನಾನು ಅದು ಸ್ವಲ್ಪ ದೂರ ಆಯಿತು ಹೋಗೋದಕ್ಕೆ ಆಗಲಿಲ್ಲ. ನಮ್ಮ ಮನೆಯವ್ರಿಗೆ ಸ್ವಲ್ಪ ಡ್ಯೂಟಿ ಕೆಲಸದ ಬ್ಯುಸಿ ಇದ್ರಿಂದ ಎಲ್ಲಿ ಅಪ್ಪಾಜಿಯವ್ರಿಗೆ ಈ ಪ್ಲೇಸಸ್ ಗೊತ್ತಿತ್ತಲ್ವ, ಸೊ ಅವರೇ ಕರ್ಕೊಂಡು ಬಂದರು. ಅದರಿಂದ ನಾನು ಈ ಕಡೆಯಿಂದ ಬಂದಿದ್ದರಿಂದ ಸೊ ಅಲ್ಲಿಗೆ ಹೋಗೋಕ್ಕೆ ನಮಗೆ ಟೈಮ್ ಆಗಿಲ್ಲ. ಇದೊಂದು ದರ್ಶನ ಮಾಡ್ಕೊಂಡು ಅರೌಂಡ್ ಇದು ಮುಗಿಸೋದಕ್ಕೆ 1:30 ಆಗೋಯಿತು. ಮುಗಿಸ್ಕೊಂಡು ಎಲ್ಲ ಹೊರಟು ಬರೋದಕ್ಕೆ ನಮ್ಮನೆಯವ್ರು ಹಾಗೆ ಅವ್ರ ಬೈಕಲ್ಲಿ ಬಂದಿದ್ದರು, ನಾವು ಹಾಗೆ ಕಾರಲ್ಲಿ ಬಂದಿದ್ವಲ್ಲ ಅಂತ ಹೀಗೆ ಬರ್ತಾಯಿದ್ದೀವಿ. ನಾವು ಯಾವಾಗಲೇ ಓಡಾಡಿದ್ರು ಇದೇ ವೇನಲ್ಲೇ ಓಡಾಡಬೇಕಲ್ವ. ಸೊ ಯಾವಾಗ ನೋಡೋದು M5 ಮಾಲು ನಮಗೆ ಒಂದು ಅಟ್ರಾಕ್ಷನ್ ಆಗಿಬಿಟ್ಟಿದೆ ಇವಾಗಂತೂ. ನಾವು ಅನಂತನಗರಲ್ಲಿ ಇದ್ದಾಗ ಇನ್ನೂ ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ರು, ಕಂಪ್ಲೀಟ್ ಆಗಿರಲಿಲ್ಲ. ಸೊ ನಾವು ಅನಂತನಗರದಿಂದ ಬಿಟ್ಟು ಬಂದು ಕ್ವಾರ್ಟರ್ಸಿಗೆ ಬಂದ ಮೇಲೆ ಇದು ಆಗಿದ್ದು. ಈಗ ಕ್ರಿಸ್ಮಸ್ ಸೆಲೆಬ್ರೇಷನ್ ಚೆನ್ನಾಗಿ ನಡೀತಾ ಇದೆ, ಕರ್ಕೊಂಡು ಹೋಗಮ್ಮ ಅಂತ ತುಂಬ ಇದು ಮಾಡ್ತಾಯಿದ್ಲು. ಸೊ ಫೈನಲಿ ನೋಡಬೇಕು ಯಾವ ಥರ ಒಂದು ದಿವಸ ಅವಳನ್ನ ಕರ್ಕೊಂಡು ಹೋಗಲೇಬೇಕು ಅಂತ ಅಂದ್ಕೊಂಡಿದ್ದೀನಿ. ಮುಂದೆ ನೋಡೋಣ ಯಾವಾಗ ಆಗುತ್ತೆ ಅಂತ. ಸೊ ಇದು ಬಂದು ವೈಕುಂಠ ಏಕಾದಶಿದು ನಮ್ಮದು ಫ್ಯಾಮಿಲಿ ಜೊತೆ ಹೋಗಿದ್ದು ವ್ಲಾಗ್ ಆಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್, ಟೇಕ್ ಕೇರ್ ಆಲ್ ಆಫ್ ಯು.